ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯೂಟ್ಯೂಬರ್ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಯಾರೆಲ್ಲ ಕೂಡ ಮಂತ್ರಾಲಯಕ್ಕೆ ಹೋಗ್ತಿರೋ ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಯಾವುದೇ ಕಾರಣಕ್ಕೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯರು ಇದ್ದಂಥ ಮತ್ತು ರಾಘವೇಂದ್ರ ಸ್ವಾಮಿಯವರು ಕುಂತು ತಪಸ್ಸು ಮಾಡಿದಂಥ ಆ ಒಂದು ಮನೇನ ನೋಡದೆ ಯಾರೂ ಕೂಡ ವಾಪಸ್ ಬರಬೇಡಿ. ಒಂದು ವೇಳೆ ನೀವು ಬಂದ್ರಿ ಅಂತ ಇಟ್ಕೊಳ್ಳಿ, ಮನಸ್ಸಲ್ಲಿ ದಿನನಿತ್ಯ ಕೊರಗ್ತಾ ಇರ್ತೀರ. ಎಷ್ಟೋ ಜನ ನಾನು ಕೇಳಿರೋ ಮಟ್ಟಿಗೆ ಎಲ್ಲರೂ ಕೂಡ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಷ್ಟೇ, ಬಿಚ್ಚಲೆಗೆ ಹೋಗಲಿಲ್ಲ, ಪಂಚಮುಖಿಗೆ ಹೋಗಲಿಲ್ಲ ಅಂತ ಹೇಳ್ತಾ ಇರ್ತೀರ. ದಯವಿಟ್ಟು ಆ ಕೆಲಸನ ಯಾರೂ ಮಾಡಬೇಡಿ. ಇಲ್ಲಿ ನಮ್ಮ ಮೈಸೂರಿಂದ ಎಷ್ಟೋ ಜನ ಕಷ್ಟಪಟ್ಟು ರೈಲ್ವೆ ರಿಸರ್ವೇಷನ್ ಮಾಡಿಸ್ಕೊಂಡೆಲ್ಲ ಹೋಗಿರ್ತೀರ. ಆದರೆ ಆ ಒಂದು ಪ್ಲೇಸ್ನ ನೋಡದೆ ಬರ್ತಿರಲ್ಲ, ಅದು ತುಂಬ ದೊಡ್ಡ ತಪ್ಪು. ನಾನು ತುಂಬ ಜನಕ್ಕೆ ಹೇಳಿರೋದಿಷ್ಟೇ, ದಯಮಾಡಿ ರಾಯರ ಒಂದು ಬೆಳಗಿನ ಜಾವ ದರ್ಶನ ಆದ ನಂತರ ನಾವು ಹೋಗಬೇಕಾಗಿರೋದು ಬಿಚ್ಚಾಲೆ ಮತ್ತು ಪಂಚಮುಖಿ, ಹಾಗೆ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಖಂಡಿತ ಹೋಗಲೇಬೇಕು. ಇವಾಗ ನೀವು ನೋಡ್ತಾ ಇರೋಂಥ ದೇವಾಲಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ರಾಯರು 13 ವರ್ಷ ಕುಂತು ತಪಸ್ಸು ಮಾಡಿರೋದ್ರಿಂದ ಪಂಚಮುಖಿ ಹನುಮಂತನೇ ಬಂದು ರಾಯರಿಗೆ ದರ್ಶನ ಕೊಟ್ಟಿದಂಥ ಆ ಒಂದು ಜಾಗ ತುಂಬ ಅದ್ಭುತವಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇವತ್ತಿನ ದಿನ ತುಂಬ ರಶ್ ಇತ್ತು. ಹಾಗೆಯೇ ನೀವು ನೋಡ್ತಾ ಇದ್ದೀರಾ, ಈ ಒಂದು ಬ್ರಿಡ್ಜನ್ನು ಯಾರೆಲ್ಲ ನೋಡಿಲ್ಲ ಹೇಳಿ. ಇದು ಖಂಡಿತವಾಗಿ ಯಾರೆಲ್ಲ ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ತಿರೋ ಅವರು ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಈ ಬ್ರಿಡ್ಜನ್ನು. ಇದು ಸತತ 1 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಬ್ರಿಡ್ಜನ್ನು ಹಿಂದೆ ಯಡಿಯೂರಪ್ಪನವರು CM ಆದಾಗ ಮಾಡಿಸಿದ್ರಂತೆ. ತುಂಬ ಅದ್ಭುತವಾದಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ನಗ್ನಗ್ತಾ ಖುಷಿಯಾಗಿ ಮತ್ತೊಮ್ಮೆ ಬನ್ನಿ ಮಂತ್ರಾಲಯಕ್ಕೆ.